ಎಚ್ಆರ್ಪಿ ಜಾಗವೆಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮಂಜೂರಾಗಿದ್ದ ಸರ್ಕಾರಿ ಭೂಮಿಯನ್ನು ಆಲೂರು ತಾಲೂಕು ಅಧಿಕಾರಿಗಳು ಹಾಗೂ ಉದ್ಯಮಿದಾರರು ಸೇರಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಾರಾಟ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಭೂಮಿಯನ್ನು ಉಳಿಸಿಕೊಡಲು ಆಗ್ರಹಿಸಿ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಸಂಘಟನೆಯಿಂದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಎಚ್ಎಸ್ ಪ್ರದೀಪ್ ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕು ಪಾಳ್ಯ ಹೋಬಳಿಯ ಬೋದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ 100 ಎಕರೆ ಸರ್ಕಾರಿ ಜಾಗವಿದ್ದು ಇದರಲ್ಲಿ 80 ಎಕರೆ ಜಮೀನನ್ನು ಹೇಮಾವತಿ ಮುಳುಗಡೆಗೆ ನೀಡಿದ್ದು, ಅದೇ ಸರ್ವೆ ನಂಬರ್ 10ರಲ್ಲಿ ಉಳಿದ 20 ಎಕರೆ ಜಮೀನನ್ನು ಅದೇ ಗ್ರಾಮದ 10 ಜನ ದಲಿತ ಕುಟುಂಬಕ್ಕೆ ಸರ್ಕಾರದಿಂದ ತಲಾ 2 ಎಕರೆಯಂತೆ 1984-85ರಲ್ಲಿ 10 ಕುಟುಂಬಕ್ಕೆ ಮಂಜೂರು ಮಾಡಿ ಸಾಗುವಳಿ ಚೀಟಿಯನ್ನು ಸಹ ಸಂಬಂಧಪಟ್ಟ ಅಧಿಕಾರಿಗಳು ನೀಡಿರುತ್ತಾರೆ. ಅವರವರ ಹೆಸರಿಗೆ ಖಾತೆ ದಾಖಲಾತಿಗಳು ಸಹ ಆಗಿದ್ದು ಇಲ್ಲಿರುವವರೆಗೂ ಕಂದಾಯವನ್ನು ಪಾವತಿ ಮಾಡಿರುತ್ತಾರೆ ಮತ್ತು ಸದರಿ ಜಮೀನಿನ ಮೇಲೆ ಬ್ಯಾಂಕ್ ಮತ್ತು ಸೊಸೈಟಿ ಸಂಘ ಸಂಸ್ಥೆಗಳಲ್ಲಿ ಕೃಷಿ ಸಾಲಗಳನ್ನು ಸಹ ಎಲ್ಲರೂ ಪಡೆದುಕೊಂಡಿರುತ್ತಾರೆ ಎಂದರು. 1984-85ರಿಂದಲೂ ಸಾಗುವಳಿ ಮಾಡಿಕೊಂಡು ಸ್ವಾಧೀನ ಅನುಭವದಲ್ಲಿ ಇದ್ದುಕೊಂಡು ಈ ಜಮೀನಿನಿಂದಲೇ ಜೀವನವನ್ನು ನಡೆಸಿಕೊಂಡು ಬಂದಿರುತ್ತಾರೆ ಮತ್ತು ಇವರುಗಳು ಕಡು ಬಡವರಾಗಿದ್ದು ಇವರುಗಳಿಗೆ ಯಾವುದೇ ಭೂಮಿಯೂ ಸಹ ಇರುವುದಿಲ್ಲ. ಸುಮಾರು 25ರಿಂದ 30 ವರ್ಷಗಳು ಉಳುಮೆ ಮಾಡಿಕೊಂಡು ಅನುಭವದಲ್ಲಿ ಇರುವಾಗಲೇ ಚನ್ನರಾಯ ಪಟ್ಟಣ ನಿವಾಸಿಯಾದ ಅಶ್ವಿನಿ ಮೋಟಾರ್ಸ್ ಹಾಸನ ಪದ್ಮರಾಜ ಸ್ವಾಮಿ ಎಂಬುವರು 20 ಎಕರೆ ಜಮೀನನ್ನು ನಾವು ಹೇಮಾವತಿ ಮುಳುಗಡೆದಾರರಿಂದ ಕೊಂಡುಕೊಂಡಿದ್ದೇವೆ. ಈ ಜಾಗ ನಮಗೆ ಸೇರಿದ್ದು ಎಂದು ಹೇಮಾವತಿ ಮುಳುಗಡೆ ಮೀಸಲಿರುವ ಜಾಗಕ್ಕೆ ಹೋಗದೆ ಮೂಲ ಮಂಜೂರಿದಾರರು ಬಾರದೆ ಸದರಿಯವರ ಮೂಲಕ ಮಂಜೂರಿ ದಾಖಲಾತಿಗಳನ್ನು ನಾಶಪಡಿಸಿ ಈ ಜಾಗದಲ್ಲಿ ಸರ್ವೆ ನಂಬರ್ 57, 88, 59, 60, 61 ಎಂಬುದಾಗಿ ಈ ಜಾಗವನ್ನು ಅಧಿಕಾರಿಗಳ ಸಹಾಯದಿಂದ ಕೂತಲ್ಲಿಯೇ ದುರಸ್ತಿಯನ್ನು ಮಾಡಿಕೊಂಡಿದ್ದಲ್ಲದೆ ಜಾಗವನ್ನು ಬಿಡಿಸಿಕೊಳ್ಳಲು ಬಾಡಿಗೆ ರೌಡಿಗಳನ್ನು ಕರೆದುಕೊಂಡು ಬಂದು ಬೆದರಿಸುತ್ತಿದ್ದಾರೆ ಎಂದು ದೂರಿದರು. ಜಮೀನನ್ನು ಉಳುಮೆ ಮಾಡಲು ಅಡ್ಡಿಪಡಿಸುತ್ತಿದ್ದು ಹಾಗೂ ಚಿಕ್ಕಯ್ಯ ಬೆನ್ ಜವರಪ್ಪನವರು ಸ್ವಾಧೀನದಲ್ಲಿ ಇದ್ದಂಥ ಅವರ ಜಮೀನಿನಲ್ಲಿ ಶುಂಠಿ ಹಾಕುವಾಗ ಪದ್ಮರಾಜ್ ಹಾಗೂ ಅವರ ಕಡೆಯವರು ಬಂದು ಚಿಕ್ಕಯ್ಯ ಮತ್ತು ಅವರ ಮಗ ಸೋಮಶೇಖರ್ ಮತ್ತು ಹೆಂಡತಿ ಲಕ್ಷ್ಮಮ್ಮ ಅವರ ಮೇಲೆ ಹಲ್ಲೆ ನಡೆಸಿರುತ್ತಾರೆ ಹಾಗೂ ಜೆಟ್ ಪೈಪ್ಗಳನ್ನು ತೆಗೆದುಕೊಂಡು ಹೋಗಿರುತ್ತಾರೆ ಎಂದರು. ನಂತರ ಅವರ ಮೇಲೆ ಎಫ್ಐಆರ್ ದಾಖಲಾಗಿ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿರುತ್ತದೆ. ಇವರುಗಳ ಹಲ್ಲೆಯನ್ನು ಇವರ ಮೇಲೆ ದೌರ್ಜನ್ಯಗಳನ್ನು ಎಸಗಲಾಗುತ್ತಿದೆ. ಇವರುಗಳಿಗೆ ಹಣಬಲ, ಜನಬಲ ಹಾಗೂ ರಾಜಕೀಯ ಬಲ ಇರುವುದರಿಂದ ಇವರ ಮೇಲೆ ಆಗಾಗ್ಗೆ ಹಲ್ಲೆ ನಡೆಸುತ್ತಿದ್ದಾರೆ ಎಂದರು. 1984-85ರಲ್ಲಿ ಬೂದಳ್ಳಿ ಗ್ರಾಮದಲ್ಲಿರುವಂತಹ ಸರ್ವೆ ನಂಬರ್ 10ರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸುಮಾರು 20 ಎಕರೆ ಜಮೀನ ದರ್ಖಾಸ್ತಿನಲ್ಲಿ ಮಂಜೂರು ಮಾಡಿಕೊಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಅನುಭವದಲ್ಲಿ ಇರ್ತಾರೆ. ಆದ್ರೆ ದುರಂತ ಏನಪ್ಪಾ ಅಂದ್ರೆ ಈ ಅನುಭವದಲ್ಲಿರುವಂತ ಸಂತ್ರಸ್ತರಿಗೆ ಗೊತ್ತಿಲ್ಲ ಇವ್ರ ಜಮೀನು ಅಕ್ರಮವಾಗಿ ಮಾರಾಟ ಆಗಿರುತ್ತೆ. ಇದು ತಾಲೂಕು ಆಡಳಿತ ವೈಫಲ್ಯ ಅಥವಾ ಜಿಲ್ಲಾಡಳಿತ ವೈಫಲ್ಯ ಒಂದು ಗೊತ್ತಿಲ್ಲ. ಪಾಪ ಈ ಜಮೀನು ಅಲ್ಲಿ ದರ್ಖಾಸ್ತಲ್ಲಿ ಜಮೀನಾಗಿರೋರಿಗೆ ಯಾವುದೇ ರೀತಿ ಭೂಮಿನ ಇಲ್ಲಿವರೆಗೂ ಕೂಡ ಇಲ್ಲ. ಸೊ ಅದೇ ಜಮೀನಲ್ಲಿ ಉಳುಮೆ ಮಾಡ್ಕೊಂಡಿದ್ದವ್ರಿಗೆ ಇವ್ರಿಗೆ ಗೊತ್ತಿಲ್ದಂಗೆ ಅಲ್ಲಿನ ತಾಲೂಕು ಆಡಳಿತ ಅಧಿಕಾರಿಗಳು ಆ ಜಮೀನ ಮಾರಾಟ ಮಾಡಿರ್ತಾರೆ ಭೂಗಳರ ಜೊತೆಗೆ ಸೇರ್ಕೊಂಡು. ಸೊ ಈ ಹೋರಾಟ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ನಡೀತಾನೆ ಇದೆ. ಡಿಸಿ ಆಫೀಸು, ತಾಲೂಕು ಆಫೀಸು, ಎಸಿ ಆಫೀಸು ಎಲ್ಲಾ ಕಡೆ ಕೂಡ ಮನವಿ ಮಾಡಿರ್ತಾರೆ. ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿರಲ್ಲ. ಸೊ ದುರಸ್ತಿ ಕಟ್ಟಿರ್ತಾರೆ. ಇವ್ರು ದುರಸ್ತಿ ಕಟ್ಟಕ್ ಹೋದ್ರೆ ಅರ್ಜಿನೇ ತಗೊಂಡಿರಲ್ಲ. ಆದ್ರೆ ಕುಂತಲ್ಲಿ ಆ ಭೂಗಳರ ಜೊತೆ ಸೇರ್ಕೊಂಡು ಇವ್ರದೇ ಜಮೀನ ದುರಸ್ತಿ ಮಾಡ್ಕೊಂಡಿರ್ತಾರೆ. ಇದೊಂದು ನಿಜವಾಗ್ಲೂ ದೊಡ್ಡ ಅನ್ಯಾಯವೇ ನಮ್ಮ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾಡಿರುವಂತ ಅಧಿಕಾರಿಗಳು ಇವರು. ಸೊ ಮಾನ್ಯ ಜಿಲ್ಲಾಧಿಕಾರಿಗಳು ಈ ವಿಚಾರವನ್ನ ತಮ್ಮ ಗಣನೆಗೆ ತಗೊಂಡು ಈ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿಕೊಳ್ಳೋ ಅಧಿಕಾರಿಗಳನ್ನ ಕೆಲಸದಿಂದ ವಜಾ ಮಾಡಿ, ಯಾರು ಈ ಉದ್ಯಮಿದಾರರು ಬಂದು ಇವ್ರುಗಳಿಗೆ ತೊಂದರೆ ಕೊಡ್ತಾ ಇದಾರೆ ಅವ್ರಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಈ ಸಂತ್ರಸ್ತರಿಗೆ ಜಮೀನನ್ನ ಉಳಿಸ್ಕೊಡ್ಬೇಕು ಅಂತ ವ್ಯವಸ್ಥೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಇದೇ ಜಿಲ್ಲಾಧಿಕಾರಿ ಆವರಣದಲ್ಲಿ ಇದೇ ಗ್ರಾಮಸ್ಥರೊಂದಿಗೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಕೂರ್ಬೇಕು ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಪ್ರತಿಭಟನೆಯಲ್ಲಿ ಭೀಮ್ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷ ನವೀನ್ ಸಾಲಗಾಮೆ, ತಾಲೂಕು ಅಧ್ಯಕ್ಷ ಡಿಕೆ ಹೇಮಂತ್, ಆಲೂರು ತಾಲೂಕು ಉಪಾಧ್ಯಕ್ಷ ಗಿರೀಶ್, ಕಾರ್ಯದರ್ಶಿ ರಘುಚಂದ್ರ, ಖಜಾಂಚಿ ಸಿದ್ದೇಶ್, ಗ್ರಾಮಸ್ಥರಾದ ಸಿದ್ದಯ್ಯ, ಚಿಕ್ಕಯ್ಯ, ಸಗನಯ್ಯ, ಚಂದ್ರಮ್ಮ, ಮಲ್ಲೇಶ್, ದ್ಯಾವಯ್ಯ, ದೊಡ್ಡಯ್ಯ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.